ಯಾರದು ಫೋನಲ್ಲಿ? ಪಿಂಕಿನ, ರೀಟಾನ, ರೋಸಿನ, ಮೇರಿನ? ನೀವು ಈಗಷ್ಟೇ ಹೇಳ್ತಾ ಇದ್ರಲ್ಲ. ಫೋನಲ್ಲಿ ಯಾರು? ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳ ನಾದವ ತೋರುತ. ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳ ನಾದವ ತೋರುತ. ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆ ಎಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ. ಸೂರ್ಯ 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 ಇಲ್ಲಿ ಬಂದು ಕೂತ್ಕೋಬೇಕು. ರೀ ರೀ ಏನಂದ್ರೆ ಬರ್ತೀರಾ? ಕೂತ್ಕೋತೀರಾ? ಅತ್ತೆ ಮನೆಗೆ ಬಂದಾಗ ಬೇರೆ ಏನು ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಮರ್ಯಾದೆ ಮರ್ಯಾದೆ ಕೇಳ್ಕೊಂಡು ತಗೊಳಕ್ಕಾಗಲ್ಲ. ಆಶ್ಚರ್ಯನು. ಓಹ್, ಯಾರದು ಫೋನಲ್ಲಿ? ಪಿಂಕಿನ, ರೀಟಾನ, ರೋಸಿನ, ಮೇರಿನ? ನೀವು ಈಗಷ್ಟೇ ಹೇಳ್ತಾ ಇದ್ರಲ್ಲ. ಫೋನಲ್ಲಿ ಯಾರು? ಅದೇ ಹೇಳ್ತಾ ಇದ್ದೀನಿ, ಅಲ್ಲಿಗೆ ಬರ್ತಾ ಇದ್ದೀನಿ. ಈಗಷ್ಟೇ ಹೇಳ್ತಾ ಇದ್ರಲ್ಲ. ಕೊಡಿ, ಮೊಬೈಲ್ ಚೆಕ್ ಮಾಡ್ತೀನಿ. ಅದು ಬೇರೆ ಫಿಲ್ಮ್, ಅದು ಈ ಫಿಲ್ಮ್ ಅಲ್ಲಿ ಅದಿಲ್ಲ. ಕೊಡಿ. ಇದೇ ಇದೇ ಮಾಡೋದು. ಎಷ್ಟು ಗುಟ್ಟು ಏನಿದೆ ಅಂತದ್ ಏನಿದೆ? ಆಯ್ತು ತಗೊಂಡ್ಬಿಡಿ. ಆಯ್ತು ನೀವು ನೋಡಿ, ಅದೇನ್ ನೋಡ್ತೀವಿ. ಇದೊಂದೇ ಫೋನ್ ತಾನೇ ನಿಮ್ ಹತ್ರ ಇರೋದು? ಅದು ಒಂದೇ. ಇದ್ಯಾವ್ದು ಫೋಟೋ? ಯಾವುದು? ಇದು ಮದುವೆ ಮುಂಚೆ ಅದು ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಇದು ಇಬ್ಬನಿ ಬೀಳತ್ತರ ಆ ತರ ಒಂದು ಇದಕ್ಕೆ ಹೋಗಿದ್ವಿ. ಅಲ್ಲಿ ಫ್ರೆಂಡ್ಸ್ ಜೊತೆ ತಗೊಂಡಿರೋದು. ಕ್ಲೋಸ್ ಆಗಿದೀವಾ? ಹೌದು. ವಾಟ್ ಇಸ್ ದಿಸ್? ವಾಟ್ ಆರ್ ಯು ಡೂಯಿಂಗ್ ಹಿಯರ್? ಯು ಕ್ಯಾನ್. ವೆರಿ ಬ್ಯಾಡ್, ವೆರಿ ಬ್ಯಾಡ್. ಇದು ಅಪಾರ್ಥ ಮಾಡ್ಕೋಬೇಡಿ ನೀವು, ದಯವಿಟ್ಟು ನನ್ನ ಅಪಾರ್ಥ ಮಾಡ್ಕೋಬೇಡಿ. ಬಹುಶಃ ಯಾವ್ದೋ ಪೂಜೆಗೆ ಹೋಗಿರ್ತೀನಿ ಅನ್ಸುತ್ತೆ. ಅದೇ ಪೂಜಾ ಮನೆಗೆ ಸತ್ಯನಾರಾಯಣ ಪೂಜೆಗೆ ಹೋಗಿದ್ದೆ ಅವತ್ತು. ಅದು ಅವತ್ತು ಫೋಟೋ ತಗೊಂಡಿದ್ದಿರ್ಬೇಕು. ಡ್ರೆಸ್ ಹಂಗೆ ಇದೆಯಾ? ಒಂದಿನ ನನ್ನ ಜೊತೆ ಈ ತರ ಫೋಟೋ ತಗೊಂಡಿದ್ಯಾ ಸೂರ್ಯ? ನೀನಾಗೆ ನೋಡಿ, ನೀನೇ ಸೆಲ್ಫಿ ತಗೋತಿರೋದು ಇದ್ರಲ್ಲಿ ಅವ್ರ ಜೊತೆ ನಿಂತ್ಕೊಂಡು. ನನ್ನ ಜೊತೆ ಹಿಂಗ್ ಇಟ್ಕೊಂಡು ಯಾವತ್ತಾದ್ರೂ ಫೋಟೋ ತಗೊಂಡಿದ್ದೆ? ಯಾರಾದ್ರೂ ನಂಬೋರು ಇದನ್ನ. ನಾನು ಅಂದ್ರೆ ನನ್ಗೆ ಇನ್ನು ನಾವು ಅಷ್ಟು ಮದುವೆ ಆಗಿರೋದಷ್ಟೇ ಅಲ್ವಾ, ಅಷ್ಟು ಕ್ಲೋಸ್ ಆಗಿಲ್ಲ ನಾವಿನ್ನು. ನಾವೆಲ್ಲ ಚಡ್ಡಿ ಪಟ್ಟೀಸು, ನಾವು ಚಿಕ್ಕವರಿಂದ ಬೆಳ್ಕೊಂಡ್ ಬಂದಿದ್ದೀವಿ. ನಾನು ನಮ್ಮ ಅಪ್ಪ ಅಮ್ಮನ ಬಿಟ್ಟು ನನ್ನ ಕರಿಯರ್ ಪ್ಲಾನಿಂಗ್ನೆಲ್ಲ ಏನೇನೋ ಯೋಚನೆ ಮಾಡ್ಕೊಂಡು ಎಲ್ಲ ಬಿಟ್ಟು ವಂಶ ವೃಕ್ಷದ ಉದ್ಧಾರ ಮಾಡೋದಕ್ಕೆ ಅಂತ ನಾನು ಫುಲ್ ಅದ್ರಲ್ಲೇ ಇರೋದು ಇವಾಗ. ಅಲ್ಲಿ ನೋಡಿದ್ರೆ ಫೋಟೋ ಇಲ್ಲ, ಅದಕ್ಕೆ ಒಂದ್ ಫ್ರೆಂಡ್ ಆಗು ನೋಡಲ್ಲ ಸೂರ್ಯ. ನನ್ನ ಜೊತೆ ಫೋಟೋ ಯಾಕೆ? ನಾನು ಇಲ್ಲಿ ವಿಡಿಯೋದಲ್ಲೇ ಇದ್ದೀನಿ, 1 2 3 ಎಲ್ಲಾ ಕಡೆ ಇದ್ದೀನಿ. ಪರವಾಗಿಲ್ಲ, ಇಟ್ಸ್ ಓಕೆ. ಇದೇ ತರ ಇನ್ನೊಂದ್ಸರ್ತಿ ಏನಾದ್ರೂ ಸಿಕ್ಕಾಕೋಬೇಕಲ್ಲ ಸೂರ್ಯ. ನಾನು ಏನ್ ಮಾಡ್ತೀನಿ ಅಂತ ನನ್ಗೆ ಗೊತ್ತಿಲ್ಲ. ಈ ಸಲ ಫಾರ್ಗಿವ್ನೆಸ್ ಇದೆ. ವರಮಹಾಲಕ್ಷ್ಮಿ ಹಬ್ಬ ಅಂತ ಸುಮ್ಮನೆ ಇದ್ದೀನಿ. ಎಲ್ಲ ಲಕ್ಷ್ಮಿಯರ್ಗೂ ವಿಶ್ ಮಾಡ್ತಿದ್ರಿ ಅಂತ ಸುಮ್ಮನೆ ತಗೊಳ್ಳಿ. ನೋಡಿದ್ರ ಅದು ನಾನು ಎಲ್ಲರಿಗೂ ವಿಶ್ ಮಾಡಿದ್ದು? ಬೇಡ ನನ್ಗೆ. ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ ಫ್ರಮ್ ಸಹನಾ ಅಂಡ್ ಸೂರ್ಯ ಅಂತ ಹಾಕಿದೀನಿ. ಪರವಾಗಿಲ್ಲ, ನಾನು ಫೋಟೋ ನೋಡ್ಬಿಟ್ಟೆ ಸಾಕಾಗೋಯ್ತು. ಆ ಫೋನ್ ನಾನು ಓಪನ್ ಮಾಡಿ ನೋಡೋದಕ್ಕೆ ಇಷ್ಟ ಪಡೋದಿಲ್ಲ. ಎನಿವೇಸ್, ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ಒಂದೊಳ್ಳೆ ಫೋಟೋ ತಗೊಳ್ಳಿ ನನ್ನ ಜೊತೆ. DP ಮಾಡಿ ನಿಮ್ ಎಲ್ಲಾ ಫ್ರೆಂಡ್ಸ್ಗೂ, ಎಸ್ಪೆಷಲಿ ನಿಮ್ ಆ ಗರ್ಲ್ ಫ್ರೆಂಡ್ಸ್ ಗೊತ್ತಾಗ್ಬೇಕು. ಗ್ರೂಪ್ ಅಲ್ಲೆಲ್ಲ ಹಾಕ್ಲಾ? ಹಾಕಿ. ನಮ್ಮ ಹೊಸ ಹುಡುಗಿ ಅಂತ. ಹೊಸ ಹುಡುಗಿ ಅಲ್ಲ, ಅಂದ್ರೆ ನಮ್ ವೈಫ್ ಅಂತ ಹಾಕ್ತೀನಿ. ಎಕ್ಸಾಕ್ಟ್ಲಿ. ಸಾರಿ ಅದು ಅಭ್ಯಾಸ ಅಲ್ವಾ? ಹಾಕ್ಬೇಕು. ನ್ಯೂ ಗರ್ಲ್ ಬ್ರೋ ಅಂತ ಹಾಕಿ. ನ್ಯೂ ಗರ್ಲ್ ಇಲ್ಲ ಆದ್ರೆ ಮೈ ವೈಫ್ ಬ್ರೋ ಅಂತ ಹಾಕ್ತೀನಿ. ಫಸ್ಟ್ ಡಿಲೀಟ್ ಮಾಡ್ಬೇಕಿತ್ತು. ಹೌ ವಾಸ್ ಯುವರ್ ಮ್ಯಾರೇಜ್ ಡೇ ಅಂತ ಕೇಳಕ್ ಇಷ್ಟಪಡ್ತೀನಿ ಸೂರ್ಯಗೆ. ಆ ಮದ್ವೆ ವಾತಾವರಣ ಹೇಗೆ? ಅಂದ್ರೆ ನಾನು ರೀಸೆಂಟ್ಲಿ ಕೂಡ ನಂದು ಕಸಿನ್ ಮದ್ವೆ ಕೂಡ ಅಲ್ಲೇ ಇದ್ದಿದ್ದು. ನಮ್ದು ಕೂಡ ಆಲ್ಮೋಸ್ಟ್ 1 ಡೇ ವೆಡ್ಡಿಂಗ್ ತರಾನೇ ನಾವು ಫುಲ್ ಡೇ ಶೂಟ್ ಮಾಡೋದ್ವಲ್ವಾ. ಸೊ ಲೈಕ್ ವೈಸ್ ಅಲ್ಲೂ ಕೂಡ ಅದೇ ತರ ಸೆಟಪ್ ಎಲ್ಲ ಹಾಕಿ ಎಲ್ಲ ಮಾಡಿದ್ರು. ನಾನು ಹೇಳಿದೆ ನಿನ್ಕಿಂತ ನನ್ನ ಮದುವೆನೇ ಚೆನ್ನಾಗಿತ್ತು ಅನ್ನೋ ತರ. ಇಟ್ ವಾಸ್ ಸೋ ಬ್ಯೂಟಿಫುಲಿ ಮೇಡ್. ಆಮೇಲೆ ಒಂದು ಅನ್ಸುತ್ತೆ ಗೊತ್ತಾ, ಈ ತರ ಒಂದು ಇಂಟಿಮೇಟ್ ವೆಡ್ಡಿಂಗ್ ವಿತ್ ಸೋ ಮಚ್, ಅಷ್ಟು ಹೂಗಳು, ಅಂದ್ರೆ ಇಟ್ ವಾಸ್ ಬ್ಯೂಟಿಫುಲಿ ಮೇಡ್. ಆ ಒಂದು ಫ್ರೇಮ್ ಏನಿತ್ತು. ಅಂಡ್ ನಿಮ್ಗೆ ಈಗ ಸಾಂಗ್ ಅಲ್ಲಿ ನೋಡಿದ್ರೆ ಗೊತ್ತಾಗತ್ತೆ.
ಮಾಂಗಲ್ಯಂ ತಂತು ನಾನೇನೋ ಸಾಂಗಲ್ಲಿ ನೋಡಿದ್ರೆ ಯಾವ ರೀತಿ ಸ್ಟೇಜು ಸುತ್ತ ವಾತಾವರಣ ಯಾವ ರೀತಿ ಎಲ್ಲ ಸೆಟಪ್ ಆಗಿತ್ತು, ಪ್ಲಸ್ ದ ಕಾಸ್ಟ್ಯೂಮ್ಸ್ ಎಲ್ಲ ಎಷ್ಟು ಚಂದ ಕಾಣಿಸ್ತಿತ್ತು ಅಂತ. ಸೊ ಈ ಫಾರ್ ಮೀ ನಂಗದು ಲುಕ್ ಲೈಕ್ ಅ ವೆರಿ ಬ್ಯೂಟಿಫುಲ್ ವೆಡ್ಡಿಂಗ್ ಹಾಗೆ, ಅಂಡ್ ಐ ಲೈಕ್ ದಟ್. ಖುಷಿ ಆಯ್ತು. ನಿಮ್ಗೆ ಹೆಂಗ ಅನ್ಸ್ತು? ಅದೇ ಈಗ ಬೇರೆ ಕಡೆ ಎಲ್ಲ ಈಗ ಮದ್ವೆ ಸೀನ್ಗಳು ಅಥವಾ ಶಾರ್ಟ್ಗಳಿದ್ರೆ ಅದು ಬೇರೆ ತರ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂಡ್ ಅದು ದಿನಗಟ್ಲೆ ನಡ್ಕೊಂಡು ಹೋಗುತ್ತೆ. ಈ ಸೀಕ್ವೆನ್ಸ್ ಏನಿದೆ ಒಂದ್ ದಿನದಲ್ಲೇ ನಾವು ಶೂಟ್ ಮಾಡ್ಬೇಕಿತ್ತು, ಒಂಥರ ಚೆನ್ನಾಗಿತ್ತು. ನಿಮ್ಗೆ ಎಲ್ಲಾದ್ರೂ ಒಂದು ಕ್ಷಣ ಆಸೆ ಆಯ್ತಾ ನನ್ ಮದ್ವೆ ಆದ್ರೆ ಇದೇ ತರ ಆಗ್ಬೇಕು ಅಂತ? ಅದ ಮುಂಚಿಂದನೂ ಈಗ ಮದ್ವೆ ಆಗ್ಬೇಕು ಅಂತ ಇತ್ತು. ಮುಂಚಿಂದನೂ ಈ ತರ ಥಾಟ್ ಇರುತ್ತೆ. ಹೆಂಗೆ ಅಂದ್ರೆ ಮದ್ವೆ ಆದ್ರೆ ಜಾಸ್ತಿ ಓವರ್ ಆಗಿ ಎಲ್ಲ ಖರ್ಚೆಲ್ಲ ಆಗೋದ್ ಬೇಡ, ಮದ್ವೆ ಟೈಮಲ್ಲಿ ನಮ್ಮವರು ಅಂತ ಯಾರು ಇರ್ತಾರೆ ಅಷ್ಟು ಜನರ ಅದೇ ನಮ್ಮ ಫ್ಯಾಮಿಲಿ, ನಮ್ಮ ಬಳಗ, ನಮ್ಗೆ ನಿಜವಾಗ್ಲೂ ಮನ್ಸಿಂದ ಹಾರೈಸೋರು ನಮ್ ಜೊತೆ ಇರ್ಬೇಕು. ಅದಾದ್ಮೇಲೆ ಜೋರಾಗಿ ಬೇಕಾದ್ರೆ ರಿಸೆಪ್ಷನ್ ಮಾಡ್ಕೊಳ್ಳೋಣ ಅನ್ನೋದು ಪ್ಲಾನ್. ಅಲ್ಲಿ ಜಾಸ್ತಿ ಜನ ಬಂದ್ರೆ ಪರವಾಗಿಲ್ಲ. ಸಹನಂಗ ಪ್ರಾಬ್ಲಮ್ ಇರ್ಲಿಲ್ಲ. ನಮ್ಮಪ್ಪ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿ ಏನು ರೆಸಾರ್ಟ್ ಅಲ್ಲ, ಈ ತರದೊಂದು 5 ಅಲ್ಲ 10 ರೆಸಾರ್ಟ್ ನಮ್ಮ ಅಪ್ಪ ಬುಕ್ ಮಾಡ್ತಾರೆ. ನೈಸ್. ಅಂಡ್ ಮಾಂಗಲ್ಯಂ ತಂತು ನಾನೇನ ಸಾಂಗ್ ಬಗ್ಗೆ ಹೇಳೋದಿದ್ರೆ, ತುಂಬಾ ದಿನಗಳಾದ ನಂತರ ಕನ್ನಡ ಚಲನಚಿತ್ರ ರಂಗದಲ್ಲಿ ಮದ್ವೆ ಆಗಿರೋ ಕಪಲ್ಗೆ ಸಾಂಗ್ ಬಂದಿರೋದು. ಹೌದು. ಅಂದ್ರೆ ಐ ಥಿಂಕ್ ಆಲ್ಮೋಸ್ಟ್ 1 ಡೆಕೆಡ್ ಆಯ್ತು ಅನ್ಸುತ್ತೆ. ಪರ್ಟಿಕ್ಯುಲರ್ಲಿ ಬರೀ ಮದ್ವೆ ಕಪಲ್ಗೆನೆ ಅಂತ ಬಂದಿರೋದು ಇನ್ ಲಾಂಗೆಸ್ಟ್ ಗ್ಯಾಪ್ ಅಲ್ಲಿ ಎಲ್ಲೂ ಇಲ್ಲ. ಹೌದು, ಅಬ್ಸಲ್ಯೂಟ್ಲಿ. ಸೊ ನೈಸ್. ಅಂದ್ರೆ ಇನ್ನು ಒಂದಿಷ್ಟು ವರ್ಷಗಳು ಇನ್ನೊಂದು ಸಾಂಗ್ ಬರೋ ತನಕ ಇನ್ನೊಂದಿಷ್ಟು ಮದುವೆಗಳಿಗೆ ಈ ಸಾಂಗ್ ರೀಚ್ ಆಗುತ್ತೆ. ಅಂಡ್ ಮದ್ವೆಗಷ್ಟೇ ಅಲ್ಲ, ಆನಿವರ್ಸರಿ ಇದ್ರು ಆನಿವರ್ಸರಿ ಪೋಸ್ಟ್ ಗಳಿಗೆ ಇದನ್ನ ಅಂದ್ರೆ ಆನಿವರ್ಸರಿ ಬರೋಷ್ಟ್ರೊಳಗೆ ಪೋಸ್ಟ್ ಹಾಕ್ಬೇಕು ಅಂತ ಅನ್ಸಿದ್ರೆ ಅಂಡ್ ಆ ಪೋಸ್ಟ್ಗೆ ಹಾಡ್ ಹಾಕೋಣ ಅಂತ ಅನ್ಸಿದ್ರೆ ಡೆಫಿನೆಟ್ಲಿ ವೈ ನಾಟ್. ಬೋರ್ ಆಗಿಲ್ಲ ಮದ್ವೆ ಅಂತ ಆದ್ರೆ. ಸ್ವಲ್ಪ ಕ್ಲಾರಿಟಿ ತಗೊಳ್ಳೋಣ. ನೀವು ನಂದು ಇದು ಮದುವೆ ಆದ್ಮೇಲೆ ಬ್ಯಾಂಕಾಕ್ ಅಡ್ವೆಂಚರ್ ತರ ಅಂತ ಅನ್ಕೋತಾ ಇದೀರ. ಹಂಗೆಲ್ಲ ತಪ್ಪು ತಿಳ್ಕೊಬೇಡಿ ನಮ್ಮ ಹುಡುಗರ ಬಗ್ಗೆ. ನಮಗ್ ಗೊತ್ತಿಲ್ಲ ಗೋವಾಗೂ ಬ್ಯಾಂಕಾಕ್ ಏನ್ ಡಿಫ್ರೆನ್ಸ್ ಇದೆ ಅನ್ನೋದು. ನನಗೂ ಗೊತ್ತಿಲ್ಲ. ಹೆಣ್ಮಕ್ಳ ಬಗ್ಗೆ ಮಾತಾಡಿ, ಇಲ್ಲಿ ಗಂಡ್ ಮಕ್ಳ ಬಗ್ಗೆ ಯಾಕೆ ಮಾತಾಡ್ತಿದ್ದೀರಾ? ಬ್ಯಾಂಕಾಕ್ ಗೋವಾ ಅಂತ. ನೀವ್ ಆಕ್ಚುಲಿ ಬ್ಯಾಂಕಾಕ್ ಗೋವಾದಲ್ಲಿರೋ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಿರೋದು. ಹೌದು. ನೀವು ಗೋವಾಗೆ ಹೋಗಿಲ್ವಾ? ಆಕ್ಚುಲಿ ಹೋಗಿದ್ದೀನಿ, ದೇವಸ್ಥಾನಗಳು. ನಾನು ದೇವಸ್ಥಾನಕ್ಕೆ ಹೋಗೋದು ಗೋವಾಗ ಹೋದ್ರೆ, ಮತ್ತೆ ದೇವಸ್ಥಾನ ಬಿಟ್ರೆ ಎಲ್ಲೂ ಹೋಗಲ್ಲ. ನಾನೇನ್ ಗೊತ್ತಾ, ಸೀರಿಯಸ್. ಆಕ್ಚುಲಿ ನಮ್ದು ಸಾಂಗ್ ಶೂಟ್ ಅಲ್ಲೇ ಬ್ಯಾಂಕಾಕ್ ಅಲ್ಲೇ ಆಗ್ಬೇಕಾಗಿತ್ತು. ಇದೆಲ್ಲ ಸುಳ್ಳು. ನಿಮ್ಮ ಆಸೆಗಳನ್ನ ನೀವು ಇದ್ರ ಮೂಲಕ ನೀವು ಹೇಳ್ಕೋಬೇಡಿ. ಅವರು ನಿರ್ದೇಶಕರು, ಅವ್ರಿಗೆ ಗೊತ್ತಿರಲ್ಲ. ನಾವು ನಿರ್ಮಾಪಕರು ಮಾತಾಡಿದ್ವಿ. ಏನಂತ ಅಂದ್ರೆ ಈ ತರ ಅಲ್ಲಿ ಒಳ್ಳೆ ಇದು ಏನಂತಾರ ಅದಕ್ಕೆ, ಸಮುದ್ರ. ಜಸ್ಟ್ ಇಮ್ಯಾಜಿನ್ ಎಷ್ಟು ಕಷ್ಟ ಆಗುತ್ತೆ ಸಹನಾಗೆ ಲೈಫಲ್ಲಿ. ಎಷ್ಟು ಸಹನೆ ತಗೋಬೇಕು ಬ್ಯಾಂಕಾಕ್ ಹೋಗಿ ಶೂಟ್ ಮಾಡ್ಬೇಕು. ಈ ತರ ಸೂರ್ಯ ಒಂದಾದ್ಮೇಲೆ ಒಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನೋಡಿ. ನಾವು ಸೂರ್ಯ ಬರೀ ಇಲ್ಲೇ ಇದು ಬೆಳಕು ನೀಡಬೇಕು ಅಂದ್ರೆ ಆಗಲ್ಲ. ನಾವು ಎಲ್ಲಾ ಕಡೆ ಬೆಳಕು ನೀಡ್ತಾ ಇರ್ಬೇಕಾಗತ್ತೆ ಅಲ್ವಾ? ಎಲ್ಲರ ಜೀವನದಲ್ಲೂ ಒಂದು ಜೀವನ ಜ್ಯೋತಿಯಾಗಿ ಉಜ್ವಲಿಸ್ಬೇಕಾಗತ್ತೆ ನಾವು ಅಲ್ವಾ? ಬೇಡಪ್ಪ, ಹೆಂಡತಿನ ಮದ್ವೆ ಆಗ್ಬಿಟ್ಟು ಅವ್ರ ಲೈಫಲ್ಲಿ ಬಾಳನ್ನ ಬೆಳಗೋ ಹಾಗೆ ಮಾಡಿ ಸಾಕು. ಇನ್ನೇನಿಲ್ಲ, ಎಲ್ರ ಲೈಫಲ್ಲಿ ಜೀವನ ಜ್ಯೋತಿ ಇಲ್ಲ ಅಲ್ಲಿ. ಜನರಲಿ ಎಲ್ಲ ಇಂಟರ್ವ್ಯೂಸ್ಗೆ ಹೋದಾಗ ಅಂಕಿತಂಗಂತೂ ಒಂದು ಪಕ್ಕ ಕಟ್ಟಿಟ್ಟ ಬುತ್ತಿ ಅದು, ದಟ್ ಅಂಕಿತ ಒಂದು ಹಾಡು ಹಾಡ್ತೀರಾ ಅಂತ. ಸೊ ಇವತ್ತು ಅಂಕಿತ ಅವ್ರ ಹತ್ರ ನಮ್ಮ ಸಿನಿಮಾದೇ ಯಾವ್ದಾರ ಒಂದು ನಿಮ್ಗೆ ಇಷ್ಟ ಆಗಿರೋ ಒಂದು ಹಾಡನ್ನ ಹಾಡಿ ನೋಡೋಣ. ನೀವು ಹಾಡಲ್ವಾ? ನನ್ನ ಜೊತೆ ಹಾಡಿ. ಇಲ್ಲ ನೀವು ಮಿಸ್ಸಸ್ ಇರ್ಬೇಕಾದ್ರೆ ಮಿಸ್ಟರ್ ಹಾಡೆಲ್ಲ ಹಾಡಬಾರ್ದು. ಅವ್ರ ಟ್ಯಾಲೆಂಟ್ ತೋರ್ಸಕ್ ಇದ್ರು ಅದನ್ನ ಒಳಗಡೆ ಸಪೋರ್ಟಿವ್ ಅಂದ್ರೆ ಅದು ಅವಳನ್ನ ಹಿಂಗೆ ಎತ್ತಿ ಹಿಡಿಬೇಕು ಸಹನಾನ. ಇದು ಮೊದಲನೇ ಸ್ವಾಗತಾನ, ಸಹಕರಿಸಿದಳ ಸಹನ, ನಿನ್ನ ಬದಲಾಗೋ ನಗೆ ಸನಿಹಾನ ವಿರಹಾನ, ಇದು ಮೌನದ ಪ್ರೇಮಯಾನ, ಗುನುಗುನುಗುತ್ತಿದೆ ನಿಜಾನ, ಕಣ್ಣ ಒಳಗೆಲ್ಲೋ ಇದೆ ಕರಗೋ ಗುಣ, ಎದೆ ಒಳಗೆ ನೂರಿದೆ ಹೊರಬರದೆ ಕುಳಿತಿರೋ
ಇದು ಮೊದಲನೇ ಸ್ವಾಗತಾನ ಸಹಕರಿಸಿದಳ ಸಹಾನ ನಿನ್ನ ಬದಲಾಗೋ ನಗೆ ಸನಿಹಾನ ವಿರಹಾನ. ನಿಮ್ಗೆ ಹೆಂಗೆ ಪ್ರೊಡ್ಯೂಸರ್ಸ್ ಎಲ್ಲ ನಿಮ್ಮನ್ನ ಡೇಟ್ ಕೇಳಕ್ಕೆಲ್ಲ ಬರ್ತಾರ ಸಿನಿಮಾಗ್ ಬನ್ನಿ ಅಂತ? ಫುಲ್ ಪ್ಯಾಕೇಜ್ ಮಾತಾಡ್ತಾರ? ಅಂದ್ರೆ ಆಕ್ಟಿಂಗು, ಸಿಂಗಿಂಗು? ಇಲ್ಲ ಇಲ್ಲ, ಬಟ್ ನಾವು ಅದನ್ನ ಡೈರೆಕ್ಷನ್ ನಾವು ಅದನ್ನ ಮೆನ್ಷನ್ ಮಾಡ್ಲಿಲ್ಲ. ನಾವು ಹಾಡಿರೋದು ಯಾವ್ದು? ಮಾಂಗಲ್ಯಂ ತಂತು ನಾನೇನದಲ್ಲಿ ವೋಕಲ್ಸ್ ಏನಿದೆ ಅಂದ್ರೆ ಕೋರಸ್ ಅದರಲ್ಲಿ ನಾನು ಮತ್ತೆ ಶೈನ್ ಅವ್ರು ಸಹ ಹಾಡಿದೀವಿ. ಇಲ್ಲ ಇಲ್ಲ ನಮ್ದಿಲ್ಲ ಅದರಲ್ಲಿ. ಇದೆ ಇದೆಯಾ? ಸರ್ ವಾಸ್ ಸ್ವೀಟ್ ಎನಫ್. ಓ ಕರೆಕ್ಟ್. ಏ ಹೌದೌದು ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಹೌದು ನಾವು ಹಾಡಿದೀವಿ ಅದ್ರ. ನೀವು ಮಾತ್ರ ಹಾಡಿದ್ರಿ, ಕಳ್ದೋಗ್ಬಿಟ್ಟೆ ನಾನು. ಅಂದ್ರೆ ಆ ಮ್ಯೂಸಿಕ್ ಎಲ್ಲ ಕಿತ್ಬಿಟ್ಟು ಬರೀ ನಿಮ್ ವಾಯ್ಸ್ ಮಾತ್ರ ಹಾಕಿದ್ರು ಒಂದ್ಸಲ. ಓ ಮೈ ಗಾಡ್. ನಿಜ ಹೇಳ್ತಿದ್ರೆ ಕಾಲ್ ಎಳಿದೇನ್ ಬಂತು ಇವತ್ತಿನ ದಿವಸ. ನಾವೆಲ್ಲ ಹೆಣ್ಮಕ್ಳು ಕಾಲ್ ಎಳಿಯಕ್ಕಾಗತ್ತಾ? ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳೋಂಥ ದಿವಸ ಇವತ್ತು. ಜಸ್ಟ್ ಮ್ಯಾರಿಡ್ ಇವಾಗ ರಿಲೀಸ್ ಆಗ್ತಾ ಇದೆ. ಸೊ ದಯವಿಟ್ಟು ಚಿತ್ರಮಂದಿರಗಳಲ್ಲಿ ಬಂದು ಸಿನಿಮಾ ನೋಡಿ. ಗೌರಿ ಗಣೇಶ ಹಬ್ಬವನ್ನ ನಿಮ್ ಕುಟುಂಬದ ಸಮೇತ ಆಚರಣೆ ಮಾಡೋದಕ್ಕೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಬಂದು ನೋಡ್ಬೋದು. ಯಾಕಂದ್ರೆ ಜಸ್ಟ್ ಮ್ಯಾರಿಡ್ ಅಲ್ಲಿ ಸಹನಾ ಅಂಡ್ ಸೂರ್ಯ ಮದ್ವೆ ಆಗ್ತಾ ಇದಾರೆ. ನಿಮ್ಮನ್ನೆಲ್ಲರೂ ಇನ್ವೈಟ್ ಮಾಡ್ತಾ ಇದೀವಿ ಮದ್ವೆಗೆ. ಮಿಸ್ ಮಾಡದೆ ಬನ್ನಿ, ಬಂದು ಹರಿಸಿ ಆಶೀರ್ವಾದ ಕೊಟ್ಟು ಹೋಗಿ.